ಕರ್ತನ ವಾಕ್ಯದಲ್ಲಿ ನೆಲೆಗೊಂಡವರಾಗಿರ್ರಿ. ಆ ನಂಬಿಕೆಯಲ್ಲಿದ್ದುಕೊಂಡು ಆ ವಾಕ್ಯದಿಂದಲೇ ನಾವು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ. ಈಗ ಅನೇಕ ಶಿಷ್ಯರ ಜೀವಿತದಲ್ಲಿ ಕೂಡ ಆ ಸೈತಾನನು ಅನೇಕ ಸೇವೆಗಳಲ್ಲಿ ಕೂಡ ಅವನ ಶೋಧನೆಗಳನ್ನು ತಂದು ಹಾಕದ. ಪೇತ್ರನು ಕೂಡ ಸೆರೆಮನೆಗೆ ಒಯ್ಯಲ್ಪಟ್ನು. ಆದ್ರೆ ಪೇತ್ರ ಎಷ್ಟು ಪವಿತ್ರಾತ್ಮ ಭರಿತನಾಗಿ ಇದ್ದನಂದ್ರೆ ಅವನಿಗೆ ಎಷ್ಟು ಕಾನ್ಫಿಡೆಂಟ್ ಹೋಗಿ ನಿದ್ದೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾನೆ? ನಿದ್ದೆ ಮಾಡ್ತಾ ಇದ್ದಾನೆ. ಅಲ್ಲಿಗೆ ಅವನಿಗೆ ಆ ದ್ವಾರಕ್ಕೆ ಈಗ ಸೈನಿಕರು ಎಷ್ಟು ಭಯ ನೋಡ್ರಿ. ಈಗ ಅವನಿಗೆ ಕಾವಲು ಬೇರೆ ಇಟ್ಟಿದ್ದಾರೆ, ಒಳಗೆ ಕೋಣೆಗೆ ಕೂಡ ಕಾವಲಿಟ್ಟಿದ್ದಾರೆ. ಈಗ ಆದ್ರೆ ದೇವದೂತನ ಅವನನ್ನ ಹೆಂಗೆ ಹೊರಗೆ ತಂದಂದ್ರೆ ಅಲ್ಲಿ ಯಾರಿಗೂ ಗೊತ್ತಾಗ್ಲಿಲ್ಲ. ಅವನಿಗೆ ನಂಬಿಕೆ, ಒಂದು ದೇವರಲ್ಲಿ ನಂಬಿಕೆ, ಅವನಿಗೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ. ಅವನಿಗೆ ಹೊರಗೆ ತಂದಾಗ ಈಗ ಅವನಿಗೆ ಏನಾಗ್ತದೆ, ನನ್ನ ಕನಸಲ್ಲಿ ಬಂದಿದೆ ಅನ್ನಿಸ್ತಾ ಇದೆ. ಇವಾಗ ಅವನು ಯಾವ ಶೋಧನೆಗೆ ಒಳಗಾಗಿದ್ನೋ, ಯಾವ ಸೆರೆಮನೆಗೆ ಅವನು ಹೋಗಿದ್ನೋ, ಅಲ್ಲಿಂದ ದೇವರು ಹೊರಗೆ ತಂದಾಗ ಅವನಿಗೆ ಏನ್ ಅನ್ನಿಸ್ತಾ ಇದೆ? ಯಾಕಂದ್ರೆ ಅಲ್ಲಿ ನೋಡ್ರಿ, ಅವನಿಗೆ ಗೊತ್ತೇ ಇಲ್ಲ ಅವನು ಹೆಂಗ ಹೊರಗೆ ಬಂದನಂತೆ. ಎಷ್ಟು ಮಾತ್ರಕ್ಕೂ ದೇವರ ಮೇಲೆ ಗುಣಗೊಟ್ಲಿಲ್ಲ. ದೇವರು ನನ್ನನ್ನು ಕರೆದಿದ್ದಾನೆ, ಅಪೋಸ್ತಲನಾಗಿ ಮಾಡಿದ್ದಾನೆ, ನಾನು ಸೇವೆ ಮಾಡಿದ್ದೀನಿ, ಸುವಾರ್ತೆ ಸಾರಿನಿ, ಅನೇಕ ಕಡೆಗಳಿಗೆ ಹೋಗಿ ನಾನು ದೇವರ ರಾಜ್ಯದ ಕುರಿತಾಗಿ ಸಾರಿ ಹೇಳಿದನಂತೆ. ಈ ರೀತಿಯಾಗಿ ಅವನೇನ್ ಮಾಡಿಲ್ಲ, ದೇವರ ಮೇಲೆ ಗುಣಗುಟ್ಲಿಲ್ಲ. ಒಂದು ಕಡೆ ಕೀರ್ತನೆಯಲ್ಲಿ ವಾಕ್ಯ ಹೇಳ್ತದೆ, ಭಯಪಡಿರಿ, ಮೌನವಾಗಿರಿ, ಪಾಪ ಮಾಡಬೇಡಿರಿ ಅಂತ. ದೇವರು ಈ ಪೇತ್ರನನ್ನ ಹೊರಗೆ ತಂದಾಗ ಆಶ್ಚರ್ಯ. ಅವನೇ ಜಿಗಿಟ್ಕೊಂಡು ನೋಡ್ತಾ ಇದ್ದಾನೆ, ನಾನು ರಿಯಲ್ ಆಗಿ ಬಂದಿದ್ದೀನ, ಇನ್ನ ಒಳಗೆ ಇದ್ದೀನ ಅಂತ. ಇವನು ಸೆರೆಮನೆಗೆ ಹೋದನು. ಮರ್ದಿನನೇ ಇವನಿಗೆ ಡೇಟ್ ಫಿಕ್ಸ್, ಪ್ರಸಂಗ ಮಾಡಕ್ಕಾಗಲ್ಲ. ಹಲ್ಲೆಲೂಯಾ. ಮರ್ದಿನನೇ ಡೇಟ್ ಫಿಕ್ಸ್ ಇವನಿಗೆ. ಆದ್ರೆ ನಾನು ಹೇಳ್ತೀನಿ, ದೇವರು ಯಾವ ಉದ್ದೇಶವನ್ನು ನಿನ್ನನ್ನಿಟ್ಟು ಕರೆದಿದ್ದಾನೋ ಆ ದೇವರಲ್ಲಿ ನೀನು ನಂಬಿಕೆ ಇಡುವಾಗ ಯಾವ ಶೋಧನೆಗಳಾಗಲಿ ಆ ಕರೆಯನ್ನ ತಡೆ ಹಿಡುವುದಕ್ಕಾಗುವುದಿಲ್ಲ. ಆ ಉದ್ದೇಶವನ್ನ ನಿನ್ನಿಂದ ತಪ್ಪಿಸುವುದಕ್ಕಾಗುವುದಿಲ್ಲ. ದೇವರು ನಿನಗಿಟ್ಟಿರುವ ವಾಗ್ದಾನಗಳನ್ನ ಯಾವುದು ಕೂಡ ನಿನ್ನಿಂದ ಕಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಇವತ್ತು ಪ್ರತಿಯೊಬ್ಬ ದೇವರ ಮಕ್ಕಳು ದೇವರ ವಾಕ್ಯವನ್ನ ನಂಬುವವರಾಗಿರಬೇಕು. ಒಂದೇ ಒಂದು ನಂಬಿಕೆ, ಅದನ್ನೇ ಅಪೊಸ್ತಲನಾದ ಪೌಲನು ಪ್ರಕಟಪಡಿಸ್ತಾನೆ ಪವಿತ್ರಾತ್ಮನ ಪ್ರೇರಣೆಯಿಂದ. ಈ ದೇಹವೆಂಬ ಗುಡಾರದಲ್ಲಿ ಈಗ ನಾನು ವಾಸ ಮಾಡುತ್ತಾ ಇರುವುದು ಕ್ರಿಸ್ತನ ಮೇಲಣ ನಂಬಿಕೆಯಿಂದ ಎಂಬುದಾಗಿ. ಹಲ್ಲೆಲೂಯಾ. ಅವನು ಮೊದಲು ಬಹಳ ಧರ್ಮಶಾಸ್ತ್ರವನ್ನು ಧ್ಯಾನ ಮಾಡಿದಂತ ವ್ಯಕ್ತಿ, ಗಮಲಿಯೇಲನ ವ್ಯಕ್ತಿಯ ಬಳಿಯಲ್ಲಿ ಅವನು ಉಪದೇಶವನ್ನ ಹೊಂದಿದಂತ ವ್ಯಕ್ತಿ. ಜ್ಞಾನದಲ್ಲಿ ಅವನೇನು ಕಡಿಮೆ ಇಲ್ಲ, ಹಣದಲ್ಲಿ ಅವನೇನು ಕಡಿಮೆ ಇಲ್ಲ. ಅವನಿಗಿರುವಂತ ವಯಸ್ಸಿನವರಿಗೆ ಅವನು ಕಾಂಪಿಟೇಷನ್ ತಗೊಂಡ್ರೆ ಅವನು ಹೇಳ್ತಾನೆ, ನಾನು ಬಹಳ ಹೆಮ್ಮೆ ಪಡಬೇಕು ಅಂತ. ಆದ್ರೆ ಈಗ ಕ್ರಿಸ್ತನಲ್ಲಿ ಅವನು ರಕ್ಷಣೆ ಹೊಂದಿ ಏನ್ ಮಾತನಾಡ್ತಾ ಇದ್ದಾನೆ, ಈ ದೇಹವೆಂಬ ಗುಡಾರದಲ್ಲಿ ಈಗ ನಾನು ಜೀವಿಸ್ತಾ ಇರುವುದು ಕ್ರಿಸ್ತನ ಮೇಲಣ ನಂಬಿಕೆಯಿಂದ ಎಂಬುದಾಗಿ. ನಮ್ಮ ಹೃದಯದಲ್ಲಿ ಒಂದೇ ನಂಬಿಕೆ ಇರಬೇಕು, ಅದು ದೇವರ ವಾಕ್ಯದ ಮೇಲಿನ ನಂಬಿಕೆ. ನಮಗೆ ಏನಿದ್ರು ಇಲ್ಲದಿದ್ರು, ಯಾರಿದ್ರು ನಮ್ಮ ಜೊತೆ ಇಲ್ಲದಿದ್ರು, ದೇವರು ಮಾತ್ರ ನಮ್ಮ ಸಂಗಡ ಇರ್ತಾನೆ. ಆತನ ಎಲ್ಲ ಸಮಯ ನಮ್ಮ ಸಂಗಡ ಇರ್ತಾನೆ. ದೇವರು ನಂಬಿಗಸ್ತನು. ಆತನ ಏನ್ ನುಡಿದಿದ್ದಾನೆ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರುತ್ತೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಿನ್ನ ಬಳಿಯಲ್ಲಿ ಒಬ್ಬ ವ್ಯಕ್ತಿ ಇಲ್ಲ ಅಂತೇಳಿ ನೀನು ತಲೆ ಕೆಡಿಸ್ಕೊಳ್ಳುವಂತ ವಿಷಯ ಇಲ್ಲ. ದೇವರೇ ನಿನ್ನ ಸಂಗಡ ಇದ್ದಾನೆ. ನಿನ್ನ ಹತ್ರ ಏನೋ ಇಲ್ಲ ಅಂತೇಳಿ ನೀನು ಕುಂದು ಹೋಗೋ ಅವಶ್ಯಕತೆ ಇಲ್ಲ. ನಿನ್ನ ಬಳಿ ದೇವರಿದ್ದಾನೆ. ಆ ದೇವರಲ್ಲಿ ನಂಬಿಕೆ ಇರಲಿ. ಆ ದೇವರು ನಡೆಸುವವನಾಗಿದ್ದಾನೆ, ನಿನ್ನನ್ನು ಉಪಯೋಗಿಸುವವನಾಗಿದ್ದಾನೆ, ನಿನ್ನಲ್ಲಿ ಕಾರ್ಯ ಮಾಡುವಂತ ದೇವರಾಗಿದ್ದಾನೆ. ದೇವರ ಮಕ್ಕಳಿಗೆ ಇವತ್ತು ನಾವು ಪ್ರತಿಯೊಬ್ಬರು ಈ ವಾಕ್ಯದಲ್ಲಿದ್ದುಕೊಂಡೇ ನಾವು ಎಲ್ಲವನ್ನು ಜಯಿಸಲಿಕ್ಕೆ ಸಾಧ್ಯವಾಗಿರುವಂತದ್ದಾಗಿದೆ. ಅನೇಕ ಸಾರಿ
ಈ ಶೋಧಿಸುವಂತ ವಿಷಯಗಳು ಒಂದೇ ವಿಧವಾಗಿ ಒಂದೇ ವಿಷಯದಲ್ಲಿ ಬರ್ತವೆ ಅಂತಲ್ಲ, ಲೋಕದ ಯಾವ ಸಂಗತಿ ಕೂಡ ಬರ್ತದೆ. ಈ ಯೋಸೇಫನ ಜೀವಿತದಲ್ಲಿ ನೋಡ್ರಿ, ಅವನು ದೇವರಿಂದ ಕರೆಯಲ್ಪಟ್ಟಂತ ವ್ಯಕ್ತಿ. ಆದ್ರೆ ಐಗುಪ್ತದಲ್ಲಿ ಹೋದಾಗ ಸೈತಾನನು ಫೋಟಿಫಾರನ ಹೆಂಡತಿಯ ಮೂಲಕ ಸೈತಾನನು ಪಾಪಕ್ಕೆ ಪ್ರೇರೇಪಿಸಿದಳು. ಹಲ್ಲೆಲೂಯಾ. ಯೋಸೇಫನ ಬಗ್ಗೆ ಸಾಕ್ಷಿ ಏನಂದ್ರೆ ಅವನು ಬಹಳ ಸುಂದರವಾಗಿದ್ದನು ಎಂಬುದಾಗಿ. ಅವನು ದೈಹಿಕವಾಗಿ ಎಷ್ಟು ಸುಂದರವಾಗಿದ್ದನೋ ಅವನ ಆತ್ಮದಲ್ಲಿ ಅಷ್ಟೇ ಬಲ ಹೊಂದಿದವನಾಗಿದ್ದನು. ಹಲ್ಲೆಲೂಯಾ. ಅವನು ದೇವರಿಗೆ ಭಯಪಡುವಂತ ವ್ಯಕ್ತಿ ಆಗಿದ್ದನು, ಪರಿಶುದ್ಧತೆಯನ್ನು ಕಾಪಾಡಿಕೊಂಡಿರುವಂತ ವ್ಯಕ್ತಿ ಆಗಿದ್ದನು. ಈ ಪರಿಶುದ್ಧತೆಯಲ್ಲಿ ದೇವರಿಗೆ ಭಯಪಡುವವನಾಗಿ ಅವನಿಗೆ ಬರುವಂತ ಶೋಧನೆಯನ್ನ ಅವನು ಅಲ್ಲಿ ಜಯಿಸಿದವನಾಗಿದ್ದನು. ಅವನ ಕರೆ ಐಗುಪ್ತ ದೇಶದಲ್ಲಿ ಇವನು ಪ್ರಧಾನಿಯಾಗಿ ಆಳ್ವಿಕೆ ಮಾಡಬೇಕು, ಆ ದೇಶ ನಡೆಸಲ್ಪಡಬೇಕು, ಅನೇಕ ಇಸ್ರಾಯೇಲರಿಗೆ ಮುಂಬರುವ ದಿನಮಾನಗಳಲ್ಲಿ ಪೋಷಿಸಲ್ಪಡಬೇಕೆಂಬ ಉದ್ದೇಶದಿಂದ ಅವನಿಗೆ ಒಂದು ಉನ್ನತ ಸ್ಥಾನವನ್ನ ಅಲ್ಲಿ, ಅದಕ್ಕೆ ನೋಡ್ರಿ, ಆ ಒಂದು ಫರೋವನನ್ನು 2ನೇ ಸಿಂಹಾಸನವನ್ನೇ ಕೊಟ್ಟು ಬಿಟ್ನಂತೆ, ರಾಜನ ಸ್ಥಾನವನ್ನೇ ಕೊಟ್ಟು ಬಿಟ್ನು. ಇಡೀ ಅವನ ಸಂಪತ್ತಿನ ಎಲ್ಲ ಬೀಗದ ಕೈಗಳನ್ನ ಯೋಸೇಫನ ಕೈಗೆ ವಶ ಮಾಡಿಕೊಟ್ನು. ಅವನು ಎಲ್ಲದರಲ್ಲಿ ನಂಬಿಗಸ್ತನಾಗಿದ್ನು, ದೇವರಿಗೆ ಭಯಪಡುವಂತ ವ್ಯಕ್ತಿ ಆಗಿದ್ದನು, ದೇವರು ಕರೆದಿರುವಂತ ಉದ್ದೇಶದಲ್ಲಿ ಅವನು ಜಾಗ್ರತೆ ಉಳ್ಳವನಾಗಿದ್ದನು. ಯಾವುದೇ ಪಾಪಕ್ಕೆ ಅವನು ಒಳ ಬೀಳಲಿಲ್ಲ. ಅವನು ಕರೆದಿರುವಂತ ಉದ್ದೇಶ ಅವನ ಜೀವಿತದಲ್ಲಿ ದೇವರ ನೆರವೇರಿಸಲಿಕ್ಕೆ ಸಾಧ್ಯವಾಯಿತು. ಆದ್ರೆ ಸಂಸೋನನ ಜೀವಿತದಲ್ಲಿ ಕೂಡ ಸೈತಾನನ ವಂಚನೆ ಪಡಿಸಿದನು. ಅವನು ಜಯಿಸಿದನ? ಇಲ್ಲ, ಬಿದ್ದು ಹೋದ್ನು. ಈ ಸೈತಾನನು ಕರೆದಿರುವಂತ ವ್ಯಕ್ತಿಗಳ ಮೇಲೆ, ಅಭಿಷೇಕಿಸಲ್ಪಟ್ಟಂತ ವ್ಯಕ್ತಿಗಳ ಮೇಲೆ ಬಹಳ ಗುರಿ ಅವನಿಗೆ. ಯಾಕಂದ್ರೆ ನಿಮ್ಮಿಂದಲೇ ಏನೋ ದೇವ್ರು ಮಾಡ್ಬೇಕಂತಿದ್ದಾನೆ. ಹಲ್ಲೆಲೂಯಾ. ಮತ್ತೆ ಸೈತಾನ್ ಶೋಧಿಸುವುದು ಹೊರಗಿನವರಿಗೆ ಅಲ್ಲ, ಅವ್ರು ಆಲ್ರೆಡಿ ತೇಲಾಡ್ತಾ ಇದ್ದಾರೆ ಅಲ್ಲಿ. ಅವನು ಶೋಧಿಸುವಂಥದ್ದು ದೇವರ ಮಕ್ಕಳಿಗೆ, ದೇವರಿಂದ ಕರೆಯಲ್ಪಟ್ಟವರಿಗೆ. ಈ ಕಾಲ ಬಂದಾಗ ಯಾವ ವಿಷಯದಲ್ಲಿ ನೀವು ಹಾದು ಹೋಗ್ತಾ ಇದ್ದೀರೋ, ಅದು ಯಾವುದೇ ಪರಿಸ್ಥಿತಿಗಳಾಗಿರ್ಬೋದು, ಅದು ನೀವು ವಾಕ್ಯದ ಮೂಲಕ ನೀವು ಜಯಿಸುವವರಾಗಿರ್ಬೇಕು. ಒಂದು ವಾಕ್ಯ ಓದಿ ನಾನು ಮುಗಿಸ್ತೇನೆ. ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯ 11ನೇ ವಚನ. ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯ 11ನೇ ವಚನ. ಅವರು ಪ್ರಾಣದ ಮೇಲಣ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು ಎಂಬುದಾಗಿ. ಹಲ್ಲೆಲೂಯಾ. ಯಾರ್ಯಾರು ಅನೇಕರು ಕ್ರಿಸ್ತನಿಂದ ಕರೆಯಲ್ಪಟ್ಟವರಾಗಿದ್ದರೋ ಅವರೆಲ್ಲರೂ ಜಯಿಸಿದಂತ ಯಾವ ವಿಷಯಗಳಿಂದ ಜಯಿಸಿದರೋ ಅದರ ವಿಷಯದಲ್ಲಿ ದೇವರಾತ್ಮನಲ್ಲಿ ಪ್ರಕಟಿಸಿದ್ದಾನೆ. ಯೇಸು ಸ್ವಾಮಿ ಯಾವ ರೀತಿ ಅವರು ಜಯಿಸಿ ತೋರಿಸಿದರೋ, ಅನೇಕರು ಯೇಸುವನ್ನು ಹಿಂಬಾಲಿಸಿದಂತವರು ಕೂಡ ಸೈತಾನನನ್ನು ಜಯಿಸಿದರು ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಅವರು ಯಾವುದೇ ರೀತಿಯಲ್ಲಿ ತಮ್ಮ ಬಲವನ್ನು ಆತುಕೊಳ್ಳಲಿಲ್ಲ, ತಮ್ಮ ಜ್ಞಾನವನ್ನು ಆತುಕೊಳ್ಳಲಿಲ್ಲ, ತಮಗಿರುವಂತ ಯಾವುದೇ ಸೊತ್ತನ್ನು ಅವರು ಆತುಕೊಳ್ಳಲಿಲ್ಲ. ಅವರು ಯಾವುದನ್ನು ಆತುಕೊಂಡಿದ್ರಂದ್ರೆ ಯಜ್ಞದ ಕುರಿಯಾದಾತನ ರಕ್ತದಿಂದ. ಹಲ್ಲೆಲೂಯಾ. ತಮಗೆ ದೇವರು ಕೊಟ್ಟಿರುವಂತ ವಾಕ್ಯದ ಬಲದಿಂದಲೇ ಅವರು ಹೊಸ ಒಡಂಬಡಿಕೆಯಾಗಿ ಸುರಿಸಲ್ಪಟ್ಟಂತ ಯೇಸುವಿನ ರಕ್ತದಿಂದ ಅವರು ತೊಳೆದಲ್ಪಟ್ಟವರಾಗಿ ತಾವು ಯೇಸುವನ್ನು ಒಪ್ಪಿಸಿಕೊಟ್ಟು ಪರಿಶುದ್ಧತೆಯಲ್ಲಿ ನಿಂತುಕೊಂಡು ಅವರು ದೇವರು ಪ್ರಕಟಿಸಿಕೊಂಡಿರುವ ವಾಕ್ಯಗಳನ್ನ ಅವರು ಹಿಡಿದುಕೊಂಡು ಏನು ಮಾಡಿದ್ರು, ಅನೇಕರು ವಾಕ್ಯವನ್ನು ಜಯಿಸಿದರು ಎಂಬುದಾಗಿ. ಹಲ್ಲೆಲೂಯಾ. ವಾಕ್ಯದಿಂದ ಅವರು ಸೈತಾನನನ್ನ ಜಯಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ಪ್ರೀತಿಯ ದೇವರ ಮಗುವೆ, ನೀನು ನಿನ್ನ ಜೀವಿತದಲ್ಲಿ ಈ ಯಜ್ಞದ ಕುರಿಮರಿಯಾದಾತನ ರಕ್ತವನ್ನ ನೀನು ತಾತ್ಸಾರ ಮಾಡುವುದಾದರೆ ನಾಶನವನ್ನ ಅನುಭವಿಸಬೇಕಾಗ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಇವತ್ತಿಗೂ ಅನೇಕರು ಯೇಸು ಸ್ವಾಮಿನ ಶಿಲುಬೆಗೆ ಜಡಿತಾನೆ ಇರ್ತಾರಂತೆ. ಹಲ್ಲೆಲೂಯಾ. ಆ ಕೆಟಗರಿಯಲ್ಲಿ ನಾವು ಬರಬಾರ್ದು. ಪಾಪ ಮಾಡೋದು, ಪಶ್ಚಾತ್ತಾಪ ಕೇಳೋದು, ಪಾಪ ಮಾಡೋದು, ಪಶ್ಚಾತ್ತಾಪ ಕೇಳೋದು. ಇವ್ರೇನ್ ಮಾಡ್ತಾರೆ, ಯೇಸು ಸ್ವಾಮಿಯನ್ನ ಮತ್ತೆ ಹಿಂಸೆ ಪಡಿಸ್ತಾರಂತೆ, ಈ ರಕ್ತಕ್ಕೆ ಅವಮಾನ ಪಡಿಸ್ತಾರಂತೆ. ಶಿಲುಬೆ ಮೇಲೆ ಆಗಿರೋ ಅವಮಾನ ಸಾಕ್ಬಾ,
ಸಾಕು ಅಷ್ಟೇ. ಅವನು ಒಂದು ಸಾರಿನೇ ಎಷ್ಟೋ ಅವಮಾನ ಪಡಿಸಿದ್ದಾನೆ. ಈಗ ನಾವು ವಾಕ್ಯದಲ್ಲಿ ಜೀವಿಸುವವರಾಗಿರಬೇಕು, ವಾಕ್ಯದ ನಂಬಿಕೆಯಲ್ಲಿ ಜೀವಿಸುವವರಾಗಿರಬೇಕು. ಇವತ್ತು ದೇವರ ಮಕ್ಕಳು ಬಹಳ ಲೋಕದಲ್ಲಿ ಎಚ್ಚರಿಕೆ ಉಳ್ಳವರಾಗಿರಬೇಕು, ಸಭೆಯಲ್ಲಿ ಎಚ್ಚರಿಕೆ ಉಳ್ಳವರಾಗಿರಬೇಕು. ದೇವರಿಂದ ಕರೆಯಲ್ಪಟ್ಟವರು ಪ್ರತಿಯೊಬ್ಬರು ಎಚ್ಚರಿಕೆ ಉಳ್ಳವರಾಗಿರಬೇಕು. ಸೈತಾನನು ವಂಚಿಸುವ ಯಾವುದೇ ಮಾತುಗಳಾಗಲಿ, ಆತನು ತರುವ ಯಾವುದೇ ಶೋಧನೆಗಳಿಗಾಗಲಿ ನಾವು ಬಿದ್ದು ಹೋಗುವವರಾಗಿರಬಾರದು. ಹಲ್ಲೆಲೂಯಾ. ಬಿದ್ದು ಹೋಗಿರುವವರ ಹಿಸ್ಟ್ರಿ ಕೂಡ ಇದೆ, ಗೆದ್ದು ನಿಂತವರ ಹಿಸ್ಟ್ರಿ ಕೂಡ ಇದೆ. ವಾಕ್ಯದಲ್ಲಿ ಅವರು ಯಜ್ಞದ ಕುರಿಮರಿ ಆದಾತನ ರಕ್ತವನ್ನ ಅವರು ವಾಕ್ಯದ ಬಲದಿಂದ ಅವರು ಜಯಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. ನೀನು ಜಯಿಸಬೇಕಾ, ನಿನ್ನ ಪಾಪದಿಂದ ಪರಿಹಾರ ಮೊದಲು ಕಂಡುಕೊಳ್ಳಬೇಕು. ಎರಡನೇದಾಗಿ ನಿನ್ನ ವಾಕ್ಯವನ್ನ ಹೊಂದಿಕೊಳ್ಳಬೇಕು. ಆವಾಗಲೇ ನೀನು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ. ಯಾಕಂದ್ರೆ ಒಂದು ಸಾರಿ ಅಪೊಸ್ತಲನಾದ ಪೌಲನು ದೆವ್ವ ಬಿಡಿಸುವಾಗ ಕೆಲವರು ಕಾಪಿ ಪೇಸ್ಟ್ ಮಾಡ್ತಾರೆ. ಈಗಿನ ಪ್ರಸಂಗಗಳು, ಅನೇಕರ ಲೈಫ್ ಸ್ಟೈಲ್ಗಳು ಎಲ್ಲ ಕಾಪಿ ಪೇಸ್ಟ್ ಆಗಿಬಿಟ್ಟವೆ. ಆ ಪೌಲನು ಕ್ರಿಸ್ತನಲ್ಲಿ ಒಪ್ಪಿಸಿಕೊಟ್ಟು ಜೀವಿಸಿದಂತ ವ್ಯಕ್ತಿ, ಅವನು ಪ್ರಸಂಗ ಮಾಡುವಾಗಲೇ ದೆವ್ವ ಬಿಟ್ಟು ಹೋಗ್ತಾ ಇದ್ವು. ಅವನು ಹೇಳುವಂತ ಹೆಸರನ್ನು ಉಪಯೋಗಿಸಿಕೊಂಡು ಯಾರೋ ಇಬ್ರು ಏನ್ ಮಾಡಿದ್ರು, ನಾವು ದೆವ್ವ ಬಿಡಿಸೋಣ ಅನ್ಕೊಂಡ್ರ. ಸೈತಾನ ಏನಂದ, ನನಗೆ ಯೇಸು ಗೊತ್ತು, ಅಪೊಸ್ತಲನ ಗೊತ್ತು, ನೀನ್ ಯಾವನು ಹೇಳಂದ. ಐಡೆಂಟಿಟಿ ಬಹಳ ಪ್ರಾಮುಖ್ಯತೆ. ನೀನು ಕ್ರಿಸ್ತನಲ್ಲಿ ಇದ್ದಿ ಇಲ್ಲೋ ಅಂತೇಳಿ ಅವನಿಗೆ ಗೊತ್ತು. ಅಲ್ಲಿದ್ದಾಗ ಮಾತ್ರ ಅವನು ಅದರ್ತಾನೆ, ಓಡೋಗ್ತಾನೆ. ಇಲ್ಲ ಅಂದ್ರೆ ಅಪ್ಕೊಳ್ತಾನೆ, ಹೊಡಿತಾನೆ ಇರ್ತಾನೆ. ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕು. ದೇವರಲ್ಲಿ ಬಲವಾಗಿ ನಾವು ದೃಢವಾಗಿ ನಂಬಿಕೆ ಇಟ್ಟು ನಾವು ನಿಂತುಕೊಳ್ಳಬೇಕು. ಯಾಕಂದ್ರೆ ಈಗಿನ ಅಂತ್ಯಕಾಲದ ದಿನಮಾನದಲ್ಲಿ ನೋಡ್ರಿ, ಬಹಳ ಕಠಿಣವಾದ ದಿನಗಳು. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿಯ ಕುರಿತಾಗಿ ದೇವರು ಹೇಳ್ತಾನೆ, ಇಲ್ಲಿ ಸಾಕ್ಷೀಕರಿಸಲ್ಪಡುವಂತ ಸಮಯಗಳು ಇವು. ಹಲ್ಲೆಲೂಯಾ. ಯಾವುದಕ್ಕಾಗಿ ರೋಗದಿಂದ ನಂಬಿಕೊಂಡು ನೀನು ಸ್ವಸ್ಥತೆಗಾಗಿ ಬಂದಿಯೋ ಅಂದ್ರೆ ಹೋಗ್ತಿ, ಮತ್ತೆ ಇರಲ್ಲ ಇಲ್ಲಿ. ಯೇಸು ಸ್ವಾಮಿ ಹಿಂದೆ ಬಂದ ಕೆಟಗರಿಗಳಿದಾವೆ. ರೋಗಕ್ಕಾಗಿ ಬಂದ್ರು, ಊಟಕ್ಕಾಗಿ ಬಂದ್ರು, ಅವನನ್ನ ತಪ್ಪು ಕಂಡು ಹಿಡಿಯಕ್ಕಾಗಿ ಬಂದ್ರು. ಯಾರು ಇಲ್ಲ ಇವಾಗ, ಕೇವಲ 12 ಶಿಷ್ಯರು ಮಾತ್ರ. ವಾಕ್ಯದಲ್ಲಿ ನೆಲೆ ನಿಂತವನು ಮಾತ್ರ ಇಲ್ಲಿ ನಿಲ್ತಾನೆ. ಯಾಕಂದ್ರೆ ಇದು ಶೋಧಿಸುವ ಸಮಯಗಳಿವೆಲ್ಲ. ಹಲ್ಲೆಲೂಯಾ. ನಂಬಿಕೆಗೆ ಪರಿಶೋಧನೆ ಆಗ್ತಾನೆ ಇರ್ತವೆ. ನೀನು ದಿನೇ ದಿನ ನಂಬಿಕೆಯನ್ನ ಕಾಪಾಡಿಕೊಳ್ಬೇಕು, ಪ್ರತಿ ಕ್ಷಣ ನಂಬಿಕೆಯನ್ನ ಕಾಪಾಡಿಕೊಳ್ಬೇಕು. ಆ ನಂಬಿಕೆಯಲ್ಲಿ ನಿಂತುಕೊಂಡು ನೀನು ದೇವರ ಮಹಿಮೆಯನ್ನು ಪಡಿಸಬೇಕು. ಆ ನಂಬಿಕೆಯಲ್ಲಿ ದೇವರ ವಾಕ್ಯದ ಮೂಲಕ ನೀವು ಜಯಿಸುವಾಗ ನೋಡ್ರಿ, ಆವಾಗಲೇ ನೀವು ಜೀವಿತ ಜಯದಲ್ಲಿ ಹೋಗುವಂತದ್ದಾಗಿದೆ. ಹಲ್ಲೆಲೂಯಾ. ಒಂದು ಸಾರಿ ಈ ಎಲೀಷನ ಶಿಷ್ಯ ಯಾರು? ಎಲಿಯನ ಶಿಷ್ಯ ಎಲೀಷ. ಈ ಎಲಿಯನಿಗೆ ಹಿಂಬಾಲಿಸುವಂತ ಎಲೀಷ ಇವನು ಬಹಳ ಒಡಂಬಡಿಕೆ ಮಾಡಿಕೊಂಡಂತ ವ್ಯಕ್ತಿ, ದೇವರ ಸೇವಕನು. ನಾಮಾನನಿಗೆ ಒಂದು ಸಾರಿ ಕುಷ್ಠ ಹತ್ತದೆ, ಎಲ್ಲಿ ಸೌಖ್ಯ ಆಗಲ್ಲ. ಈ ಸೌಖ್ಯ ಆಗದಿರುವಂತ ಸಮಯದಲ್ಲಿ ಅವನು ಮನೆಗೆ ನರಳಾಡ್ತಾ ಇರುವಾಗ ಒಂದು ಇಸ್ರಾಯೇಲಿನ ವ್ಯಕ್ತಿಗೆ ಸೆರೆಮನೆಯಾಗಿ ಹಿಡ್ಕೊಂಡು ಹೋದಾಗ ಅಲ್ಲಿ ಕೆಲಸದಲ್ಲಿ ದಾಸಿಯಾಗಿ ಉಪಯೋಗಿಸ್ಕೊಳ್ತಾರೆ. ಅಲ್ಲಿ ಏನು ಹೇಳ್ತಾಳೆ, ಒಂದೇ ಒಂದು ಮಾತು, ನಮ್ಮ ದಣಿ ನಮ್ಮ ಪ್ರವಾದಿ ಹತ್ರ ಇದ್ರೆ ಅವನಿಗೆ ರೋಗ್ತಾ ಇರ್ತಿರ್ಲಿಲ್ಲ. ಎಷ್ಟು ಬಲವಾದ ನಂಬಿಕೆ ನೋಡ್ರಿ ಆಕೆಗೆ. ಅವನಿಗೆ ಎಷ್ಟು ಕುಷ್ಠ ಹತ್ತಿದೋ ಅದು ಸಮಸ್ಯೆ ಬೇಡ, ಆದ್ರೆ ನಮ್ಮ ಪ್ರವಾದಿ ಹತ್ರ ಇದ್ರೆ ಇವನಿಗೆ ಕುಷ್ಠ ಯಾವಾಗಲೂ ಬಿಟ್ಟು ಹೋಗೋದಂತೆ. ಆದ್ರೆ ಅವನಿಗೊಬ್ಬ ಸೇವಕನಿರ್ತಾನೆ, ಅವನು ಆ ವಿಷಯ ಆ ನಾಮನಿಗೆ ತಿಳಿಸ್ತಾನೆ. ಈಗ ನಾಮನಿಗೆ ತಿಳಿಸುವಾಗ ಅವನಿಗೆ ಸೌಖ್ಯ ಬಹಳ ಪ್ರಾಮುಖ್ಯತೆ ಆಗಿತ್ತು. ಅವನೇನ್ ಮಾಡ್ತಾನೆ, ಹೋಗುವುದಕ್ಕೆ ರೆಡಿ ಆಗ್ತಾನೆ. ಹೋಗುವುದಕ್ಕೆ ರೆಡಿ ಆದಾಗ ಅವನು ಸಾಮಾನ್ಯವಾಗಿ ಒಬ್ಬನೇ ಬರಲ್ಲ, ಅವನ ಸೈನ್ಯವನ್ನು ತೆಗೆದುಕೊಂಡು ಬರ್ತಾನೆ. ಆ ಸೇವಕನಿಗಾಗಿ ಕಾಣಿಕೆಯಾಗಿ ಅನೇಕ ಸಂಗತಿಗಳನ್ನು ತೆಗೆದುಕೊಂಡು ಬರ್ತಾನೆ. ಈಗ ಈ ಸೇವಕ ನೋಡ್ರಿ, ಒಳಗೆ ಪ್ರಾರ್ಥನೆಯಲ್ಲಿ ಕುಂತಿರ್ತಾನೆ, ಹೊರಗೆ ಕರೆಯುವಾಗ ಅವನೊಂದು ಹೇಳ್ತಾನೆ ಅನೌನ್ಸ್ಮೆಂಟ್, ಅಲ್ಲಿ ಯೋರ್ದನ್ ಒಳಗೆ ಹೋಗಿ ಮುಳುಗಿ ಸೌಖ್ಯ ಮಾಡ್ಕೊಂಡು ನಡಿಯಂತೆ. ಅವನಿಗೆ ಪಾಪ ಏನಾಯ್ತು, ಸಾಮಾನ್ಯವಾಗಿ ಬಂತು ಅವನಿಗೆ ಕೂಡ. ಅವನಿಗೆ ಅವನ ಸೇವಕನ ಅಡ್ಜಸ್ಟ್ ಮಾಡಿ ಸಮಾಧಾನ ಪಡಿಸ್ತಾನೆ. ಏನಾದ್ರೂ ಕಷ್ಟ ಹೇಳ್ತಿದನಂದ್ರೆ ನೀನು ಮಾಡ್ತೀಯಲ್ಲ ಸ್ವಾಮಿ, ಈಸಿಯಾಗಿ ಹೇಳೇನ,
ಹೋಗಿ 7 ಸಾರಿ ಮುಳುಗಿ ಅಂತಂದ. 1 ಸಾರಿ ಮುಳುಗಿ, 2 ಸಾರಿ, 3 ಸಾರಿ, ಎಷ್ಟು ಸಾರಿ ಮುಳುಗ್ಬೇಕಂದ್ರೆ ಅಷ್ಟು ಸಾರಿ ಮುಳುಗಿದ್ನು. ಅವನು ಸೌಖ್ಯ ಪಡ್ಕೊಂಡಾದ್ಮೇಲೆ ಅವನು ತಂದಿರುವಂತ ಕೆಲವು ಕಾಣಿಕೆಗಳನ್ನ ಆ ಸೇವಕನಿಗೆ ಕೊಡುವುದಕ್ಕಾಗಿ ಬರ್ತಾನೆ. ಇವನ್ ರಿಸೀವ್ ಮಾಡಲ್ಲ. ಯಾಕೆ ಹೇಳ್ರಿ? ಅವನು ಈ ನಾಮಾನನು ತಂದಿರುವಂತ ಕಾಣಿಕೆಗಳನ್ನು ಸ್ವೀಕಾರ ಮಾಡಲ್ಲ. ಯಾಕೆ ಹೇಳ್ರಿ? ಈ ಕುಷ್ಠ ಹತ್ತಿದವರು ಏನೇ ತಂದ್ರು ಕೂಡ ಅದನ್ನ ರಿಸೀವ್ ಮಾಡ್ಬೇಡ ಅಂತೇಳಿ ಒಡಂಬಡಿಕೆಯಲ್ಲೇ ಬರ್ತತೆ. ಹಲ್ಲೆಲೂಯಾ. ಅವನು ದೇವರು ಕೊಟ್ಟಿರುವಂತ ಒಡಂಬಡಿಕೆಯಲ್ಲಿ ಸೇವೆ ಮಾಡುವಂತ ಸೇವಕ. ಅವನೇನ್ ಮಾಡ್ತಾನೆ? ಫೋರ್ಸ್ ಮಾಡ್ತಾನೆ. ಸೈತಾನನಲ್ಲಿ ವಂಚಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನ್ ರಿಜೆಕ್ಟ್ ಹೊಡೆದಾಗ ಇವನ ಶಿಷ್ಯ ಗೇಜಿ ಹೋಗಿ ತೆಗೆದುಕೊಳ್ತಾನೆ. ಅದೇ ಕುಷ್ಠ ಇವನಿಗೆ ಬಂತು. ಯಾಕಂದ್ರೆ ಅಲ್ಲಿ ಬರೆಯಲ್ಪಟ್ಟದೆ ಅದು ಬರ್ತದೆ ಅಂತೇಳಿ ಅವನೇನ್ ಮಾಡ್ತಾನೆ? ಅಲ್ಲಿ ನಾಶವಾಗಿದ್ದನು. ಆ ಗೇಜಿ ಸ್ಥಳದಲ್ಲಿ ಈ ಶಿಷ್ಯನು ಈ ಸೇವಕನು ತೆಗೆದುಕೊಂಡ್ರೆ ಆ ಸೈತಾನನು ಈ ಪ್ರವಾದಿಯನ್ನು ನಾಶ ಮಾಡ್ಬೇಕಂದಿದ್ದನು. ಆದ್ರೆ ಅವನು ಅದಕ್ಕೆ ಒಳಗಾಗಲಿಲ್ಲ. ಈ ಅನನ್ಯ ಸಫರಳು ಕೂಡ ಸೈತಾನಿಗೆ ಅವಕಾಶ ಕೊಟ್ಟರು. ಯಾವ ವಿಷಯದಲ್ಲಿ? ವಂಚನೆಗೆ ಒಳಗಾದ್ರೆ. ಯಾವ ಸಂಗತಿಯನ್ನು ತಂದ? ಹಣದ ವಿಷಯದಲ್ಲಿ. ಅಂದ್ರೆ ನೋಡ್ರಿ, ಈ ಸೈತಾನನು ದೇವರು ಆರಿಸಿಕೊಂಡಂತ ವ್ಯಕ್ತಿಗಳು ಸಭೆಗಳನ್ನ ಒಂದಲ್ಲ ಒಂದು ವಿಧದಲ್ಲಿ ಅವರನ್ನ ಏನಾದ್ರೂ ಮಾಡಿ ಪರಿಶೋಧಿಸಿ ಶೋಧನೆಗೆ ಒಳಗಾಗಿ ಮಾಡಿ ಅವರನ್ನ ನಾಶ ಮಾಡಬೇಕನ್ನೋದೇ ಅವನ ಗುರಿ. ಒಂದೇ ಫೈನಲ್ ಗೋಲ್. ಅವನು ಒಳಗಾದ್ರೂ ಮುಗೀತು ಕತೆ. ಚರಿತ್ರೆ ಎಂಡ್ ಅವ್ರದ್ದು, ಮುಂದುವರಿಯಲ್ಲ. ಗೇಜಿದ ಎಲ್ಲಾದ್ರೂ ಮುಂದುವರೆದ? ಇಲ್ಲ, ಅಲ್ಲಿಗೆ ಸ್ಥಗಿತ, ಪುಲಿ ಸ್ಟಾಪ್ ಹಾಕೊಂಡವನು. ಈ ಅನನ್ಯ ಸಫರಳು ಕೂಡ ಅವರು ದೇವರಿಗೆ ಕೊಡಬೇಕಂತೇಳಿ ತೀರ್ಮಾನ ಮಾಡಿದ್ರು ಮೊದಲು ದೇವರ ಮುಂದೆ. ಈಗ ತೀರ್ಮಾನ ಮಾಡಿದಾಗ ಏನಾಯ್ತು? ಅವರು ಕೆಲವೊಂದನ್ನ ಬಚ್ಚಿಟ್ಕೊಂಡ್ರಂತೆ. ಆ ಬಚ್ಚಿಟ್ಟುಕೊಂಡು ತೆಗೆದದ್ದು ಏನಾಯ್ತು? ಆ ಗಂಡ ದೇವರ ಆಲಯಕ್ಕೆ ಬರುವಾಗ ಪವಿತ್ರಾತ್ಮನ ಪ್ರೇರಿತನಾಗಿ ಈ ಅಪೋಸ್ತಲನಾದ ಈ ಸೇವಕನು ಏನ್ ಮಾಡ್ತಾ ಇದ್ನಂದ್ರೆ ಪ್ರಾರ್ಥನೆಯಲ್ಲಿದ್ದ. ಅವನು ಎದ್ದ ತಕ್ಷಣ ಕಂಡಿಡ್ದ ಅವನು ಒಳಗೆ ಸೈತಾನ ಪ್ರವೇಶಿಸಿದ್ದಾನಂತೆ. ಅವನು ಪ್ರವೇಶಿಸಿದ್ದು ಈಗ ವ್ಯಕ್ತಿ ಮಾತ್ರ ಬರ್ತಾನಂತೇಳಿ ಇವನು ನೋಡ್ತಾ ಇಲ್ಲ ಪೇತ್ರ. ಅವನ ಒಳಗೆ ಇರುವಂತ ಸೈತಾನನನ್ನ ಗುರುತಿಸ್ತಾ ಇದ್ದಾನೆ. ಅವನಲ್ಲಿರುವ ವಂಚನೆಯನ್ನ ಗುರುತಿಸ್ತಾ ಇದ್ದಾನೆ. ಕಾರಣ ಇವನು ಪವಿತ್ರಾತ್ಮ ಪ್ರೇರಿತನಾಗಿದ್ದಾನೆ, ವಾಕ್ಯದಲ್ಲಿ ಜೀವಿಸ್ತಾ ಇದ್ದಾನೆ, ಆ ಬಂದಿರುವಂತ ಉದ್ದೇಶವನ್ನು ತಿಳ್ಕೊಂಡಿದ್ದಾನೆ. ಏನಾಗ್ತದೆ ಅಲ್ಲಿ ಮಾತನಾಡುವಾಗ, ನೀನ್ ಮಾರಿದ್ದು ಇಷ್ಟೇ ಹಣಕ್ಕಂತ ಹೇಳಿದಾಗ ಆ ಆಲಯದಲ್ಲೇ ನಿಂತು ಸುಳ್ಳು ಹೇಳ್ತಾನೆ. ಯೆರೂಸಲೇಮಿನ ಆಲಯದಲ್ಲಿ ಅಂಗಳದಲ್ಲಿ ನಿಲ್ಲಬೇಕಂದ್ರೂ ಕೂಡ ಯೋಗ್ಯತೆಗೆ ಕಟ್ಟಳೆಗಳಿವೆ. ಆದ್ರೆ ಒಳಗೆ ಬಂದು ಇವನು ಸುಳ್ಳು ಹೇಳ್ತಾನೆ. ಸುಳ್ಳು ಮೇಲೆ ಸುಳ್ಳು ಹೇಳಿದಾಗ ಅಲ್ಲೇನಾಯ್ತು? ಮುಗೀತು ಕತೆ, ನಾಶನ. ನಮ್ ಗಂಡ ಯಜಮಾನ್ ಲೇಟ್ ಆಯ್ತಂತೇಳಿ ಅಯ್ಯಮ್ಮ ಬರ್ತಾಳೆ. ಆಕೆಗೂ ಸೇಮ್ ಆಸ್ ಇಟ್ ಈಸ್ ಕ್ವಶನ್. ಅವನಿಗೂ ಕೇಳಿದಾಗ ಅಯ್ಯಮ್ಮನು ಅಲ್ಲೇ ಮುಗೀತು ಕತೆ. ಅಂದ್ರೆ ಸೈತಾನನ ಶೋಧನೆಯ ಉದ್ದೇಶ ಏನು ಗೊತ್ತಾ? ನಾಶನ, ನರಕಕ್ಕೆ ನಾಶನ ಮಾಡಿ ಬಿಡಬೇಕು. ಯೇಸು ಸ್ವಾಮಿ ಅದಕ್ಕೆ ಹೇಳ್ತಾನೆ, ನಾನಾದರೂ ಅವುಗಳಿಗೆ ಜೀವವಿರಬೇಕೆಂತಲೂ ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಸ್ವಾಮಿಯ ಉದ್ದೇಶ, ಆತನು ನಾವೆಲ್ಲರೂ ನಿತ್ಯ ಜೀವದಲ್ಲಿ ಜೀವಿಸಬೇಕು, ನಾವು ನಿತ್ಯ ಜೀವಕ್ಕೆ ನಾವು ನಡೆಸಲ್ಪಡಬೇಕು, ನಾವು ಸಮೃದ್ಧಿಯಾಗಿ ಜೀವಿಸಬೇಕೆನ್ನುವುದು ಉದ್ದೇಶವಾಗಿದೆ. ದೇವರ ಮಕ್ಕಳು ಪ್ರತಿಯೊಬ್ಬರು ವಾಕ್ಯವನ್ನು ತಿಳಿದವರಾಗಿರಿ. ನಿಮ್ಮ ವೈಯಕ್ತಿಕ ಬೈಬಲ್ ಅನ್ನ ನೀವು ದಿನಾಲು ಓದುವವರಾಗಿರಿ. ಆ ವಾಕ್ಯವನ್ನ ತಿಳಿದುಕೊಳ್ಳ್ರಿ. ನಿಮ್ಮ ಬಿಡುಗಡೆಯ ವಾಕ್ಯದಲ್ಲಿಯೇ ಇದೆ, ನಿಮ್ಮ ಜಯ ವಾಕ್ಯದಲ್ಲಿ ಇದೆ, ನಿಮ್ಮ ಸೌಖ್ಯ ವಾಕ್ಯದಲ್ಲಿದೆ, ನಿಮಗೆ ಕರೆದಿರುವಂತ ಉದ್ದೇಶ ಕರೆಯ ವಾಕ್ಯದಲ್ಲಿ ಇದೆ. ಆ ವಾಕ್ಯದಲ್ಲಿ ನೀವು ನೆಲೆಗೊಳ್ರಿ. ಯೇಸು ಸ್ವಾಮಿ ಅದನ್ನೇ ಹೇಳ್ದ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಳ್ರಿ ಅಂತ ಹೇಳ್ತಾನೆ. ಸ್ಥಿರವಾಗಿ ನಿಲ್ರಿ. ಯಾರು ಅನೇಕರು ಬಂದು ಹೋಗ್ತಾರೆ, ಅವ್ರ ಸುದ್ದಿ ಬೇಡ ನಮ್ಗೆ. ನೆಲೆ ಇಲ್ದವನು ಯಾರು ನಿಲ್ಲಕ್ಕಾಗಲ್ಲ ಅಂತೆ. ಬೀಜಗಳು 4 ಭೂಮಿಯಲ್ಲಿ ಬಿದ್ದುವು, 3 ಭೂಮಿಯಲ್ಲಿರೋದು ಯಾವುದು ಲಾಭಕ್ಕಿಲ್ಲ.
ಯಾವುದು ಫಲ ಕೊಡ್ಲಿಕ್ಕೂ ಕೂಡ ಆಗ್ಲಿಲ್ಲ. ಆದ್ರೆ ಯಾರು ಆ ವಾಕ್ಯಕ್ಕೆ ಒಪ್ಪಿಸಿಕೊಟ್ರೋ, ಆ ವಾಕ್ಯಕ್ಕಾಗಿ ವಿಧೇಯತೆಯನ್ನು ತೋರಿಸಿದ್ರು, ಆ ವಾಕ್ಯದ ನಿಮಿತ್ತ ಅವರು ಫಲ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ವಾಕ್ಯಕ್ಕಾಗಿ ಅವರು ಸಾಕ್ಷಿಯಾಗಿ ಉಪಯೋಗಿಸಲ್ಪಟ್ರು. ವಾಕ್ಯದಲ್ಲಿ ತಮ್ಮ ಜೀವಿತವನ್ನು ಅವರು ಎಷ್ಟು ಮಾತ್ರಕ್ಕೆ ನೋಡ್ರಿ, ಪ್ರಾಣದ ಮೇಲಿನ ಪ್ರೀತಿಯನ್ನು ಕೂಡ ತೊರೆದು ಬಿಟ್ರಂತೆ. ಇವತ್ತು ಮನುಷ್ಯನಿಗೆ ಬಹಳ ಆಸೆ, ಅವ್ರ ಆಸೆಗಳನ್ನೇ ತೊರೆದು ಬಿಟ್ರಂತೆ ಶಿಷ್ಯರೆಲ್ಲರು. ಅಂದ್ರೆ ಸೈತಾನನ ಶೋಧನೆಗಳು ಉದ್ದೇಶ ನಾಶನ. ಆದ್ರೆ ಆ ನಾಶನವನ್ನು ನಾವು ಜಯಿಸುವವರಾಗುತ್ತೇವೆ. ಯಾವುದರಿಂದ? ಪರಿಶುದ್ಧತೆಯಲ್ಲಿ ಇದ್ದುಕೊಂಡು ದೇವರ ವಾಕ್ಯದ ಮೂಲಕ, ಆ ವಾಕ್ಯದಿಂದ ನಾವು ಆ ಶೋಧಕನನ್ನ ಜಯಿಸಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಆ ಪರಿಸ್ಥಿತಿಗಳನ್ನು ನಾವು ಜಯಿಸಲಿಕ್ಕೆ ಆಗುವಂತದ್ದಾಗಿದೆ. ನೀವು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಆಗಲಿ, ನಿಮಗೆ ಇರುವಂತ ಪರಿಸ್ಥಿತಿಗಳನ್ನು ನೀವು ಮೊದಲು ಅದನ್ನ ಪರಿಶೀಲಿಸಿ ನೋಡ್ರಿ. ಯಾವ ಮಾತುಗಳು ನಡೀತಾ ಇದೆ, ಯಾವ ವಿಷಯದ ಮಾತುಗಳು ನಡೀತಾ ಇದೆ, ಯಾವ ಕುರಿತಾಗಿ ಬರ್ತಾ ಇವೆ, ಅವೆಲ್ಲ ನೀವು ಪರಿಶೋಧಿಸಬೇಕು. ಈ ಮಾತುಗಳಿಗೆ ಒಳಗಾಗಬೇಡ್ರಿ, ಪರಿಸ್ಥಿತಿಗೆ ಅನುಗುಣವಾಗಿ ಮಾತನಾಡಬೇಡ್ರಿ. ಯಾಕಂದ್ರೆ ಯೇಸು ಸ್ವಾಮಿ ಸೈತನ ಮಾತಿಗೆ ಒಳಗಾಗ್ಲಿಲ್ಲ, ವಾಕ್ಯದ ಬದಲಾಗಿ ಆತನ ವಾಕ್ಯಗಳಿಂದಲೇ ಜಯಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಆ ವಾಕ್ಯದಲ್ಲಿ ನಮಗೆ ಜಯ ಇದೆ, ಜೀವ ಇದೆ, ಸಮೃದ್ಧಿ ಇದೆ. ನಮ್ಮ ಉದ್ದೇಶ ಅದರಲ್ಲಿದೆ. ಹಲ್ಲೆಲೂಯಾ. ಪರಿಸ್ಥಿತಿಗೆ ಅನುಗುಣವಾಗಿ ಇಸ್ರಾಯೇಲರಲ್ಲಿ ಅನೇಕ ಹಿರಿಯರು ಮಾತನಾಡ್ರಿ, ಅವರು ನಾಶನವಾದ್ರು, ವಾಗ್ದಾನವನ್ನ ಕಳೆದುಕೊಂಡ್ರು. ಈ ಸ್ನಾನಿಕನಾದ ಯೋಹಾನನು ಕೂಡ ಅವನು ಯೇಸು ಸ್ವಾಮಿಯಿಂದ ಕರೆಯಲ್ಪಟ್ಟಂತ ವ್ಯಕ್ತಿನೇ, ಯೇಸು ಸ್ವಾಮಿಯನ್ನ ಗುರುತಿಸಿದಂತ ವ್ಯಕ್ತಿ, ಯೇಸು ಸ್ವಾಮಿ ಯಾವ ಸೇವೆಗಾಗಿ ಕರೆದನೋ ಆ ಸೇವೆ ಮಾಡಿದಂತ ವ್ಯಕ್ತಿ. ಆದ್ರೆ ಕೊನೆಗೆ ಪರಿಸ್ಥಿತಿಗೆ ಅನುಗುಣವಾಗಿ ಅವನು ಹೃದಯವನ್ನ ಕಾಠಿಣ್ಯ ಮಾಡಿಕೊಂಡು ಅವನು ಅಲ್ಲಿ ತನ್ನ ಜೀವಿತವನ್ನು ಕೊನೆಗಾಣ್ತಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಉದ್ದೇಶ ನನ್ನ ವಿಷಯದಲ್ಲಿ ನಂಬಿಕೆಯಲ್ಲಿರಬೇಕು, ನನ್ನ ವಿಷಯದಲ್ಲಿ ನಂಬಿಕೆಯಲ್ಲಿರಬೇಕು. ಯಾರು ನನ್ನನ್ನು ಸಂಶಯ ಪಡಬಾರದು ಎಂಬುದಾಗಿ ಆತನಲ್ಲಿ ಪ್ರಕಟಪಡಿಸ್ತಾನೆ. ಅವನೇ ಧನ್ಯನಂತ ಹೇಳ್ತಾನೆ. ಇವತ್ತು ನಿಮ್ಮ ಹೃದಯದಲ್ಲಿ ಯಾವ ನಂಬಿಕೆಯನ್ನಿಟ್ಟುಕೊಂಡು ನೀವು ಓಡ್ತಾ ಇದ್ದೀರಾ, ಯಾವ ನಂಬಿಕೆಯನ್ನಿಟ್ಟುಕೊಂಡು ಜೀವಿಸ್ತಾ ಇದ್ದೀರಾ, ಅದನ್ನ ನೀವು ವಾಕ್ಯದಿಂದ ಪರಿಶೋಧನೆ ಮಾಡಿಕೊಳ್ಬೇಕಾಗ್ತದೆ. ಯಾಕಂದ್ರೆ ಯಾವ ನಂಬಿಕೆ ಇದ್ರೂ ಕೂಡ ಸೈತಾನನು ಪ್ರತಿಯೊಬ್ಬರನ್ನು ಆತನು ಬೀಳಿಸ್ಲಿಕ್ಕೆ ಸಾಮರ್ಥ್ಯ ಇದೆ. ಆದ್ರೆ ವಾಕ್ಯದ ಮೇಲಿನ ನಂಬಿಕೆಯನ್ನು ಅವನು ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಅವನು ಸೋಲುವವನಾಗಿದ್ದಾನೆ. ನೋಡ್ರಿ, ಅನೇಕ ಅಪೋಸ್ತಲರು ಕೂಡ ಸಭೆಯಲ್ಲಿ ಕೂಡ ಅನೇಕರು ಹಿಂಸೆಗೆ ಒಳಗಾದ್ರು, ಅವರನ್ನ ಹೊಡೆಯುವುದಕ್ಕೆ ಬಂದ್ರು. ಯಾರ ನಿಮಿತ್ತ? ಕ್ರಿಸ್ತನ ನಿಮಿತ್ತನೇ. ದೃಢವ ನಂಬಿಕೆಯಲ್ಲಿ ನಿಂತರು. ಇಬ್ರಿಯ ಗ್ರಂಥ 11ನೇ ವಾಕ್ಯದಲ್ಲಿ ನೋಡ್ರಿ, ಅವರು ನಾವು ಜೀವನ ಮಾಡದೆ ಬೇಡ ಅಂತ ಹೇಳಿ ನಾಶನಕ್ಕೆ ಒಪ್ಪಿಸಿಕೊಟ್ರಂತೆ. ನಾವು ಯಾವುದಕ್ಕಾಗಿ ನಂಬ್ತಾ ಇದ್ದೀವಿ? ಕೆಲವೊಬ್ಬರಿಗೆ ಹೋರಾಟಗಳು ಬರುವಾಗ, ಶೋಧನೆಗಳು ಬರುವಾಗ ಈ ಕಾಲದ ಸಂಗತಿಯಲ್ಲಿ ನೋಡಿ, ಮೀಡಿಯಾ ನೋಡಿನೇ ಹುಚ್ಚರಾಗ್ತಾ ಇದ್ದಾರೆ. ವಾಕ್ಯ ಓದಿ ನಂಬಿಕೆ ಬಲಪಡಿಸ್ಕೊಳ್ತಾ ಇಲ್ಲ. ಮೀಡಿಯಾ ನೋಡಿನೇ ಆ ಬಾಯೆಲ್ಲ ಅದೇ ಮಾತು ಬರ್ತಾ ಇದೆ. ಅಲ್ಲಿ ಹಂಗಾಯ್ತು, ಇಲ್ಲಿ ಹಿಂಗಾಯ್ತು, ಅಲ್ಲಿ ಹಂಗ್ ಮಾಡ್ತಾ ಇದಾರೆ, ಇಲ್ಲಿ ಹಿಂಗಾಗ್ತಾ ಇದೆ, ಇಲ್ಲಿ ಏನಾಗ್ತದೇನೋ. ಯಾಕಂದ್ರೆ ಅವ್ರ ಹೃದಯ ಅದೇ ತುಂಬ್ತಾ ಇದೆ. ಯೇಸ್ವಾಮಿ ಹೇಳ್ತಾನೆ, ಒಳಗಿರೋದೇ ಹೊರಗೆ ಬರ್ತಂತೆ. ನೀನ್ ಏನ್ ತುಂಬಿಸ್ಕೊಳ್ತಿ ಇಡೀ ವಾರ ನಿನ್ ಬಾಯೆಲ್ಲ ಅದೇ ಮಾತು ಬರ್ತದೆ, ಬೇರೆ ಯಾವುದು ಬರಲ್ಲ. ಅದಕ್ಕೆ ಪ್ರತಿದಿನ ವಾಕ್ಯಗಳನ್ನ ಓದುತ್ತಾ, ಆ ವಾಕ್ಯಗಳನ್ನ ಧ್ಯಾನ ಮಾಡುತ್ತಾ ನಿಮ್ಮ ಹೃದಯಗಳನ್ನ ವಾಕ್ಯದಿಂದ ತುಂಬಿಸಿಕೊಳ್ಳ್ರಿ. ಈ ವಾಕ್ಯನೇ ನಿಮಗೆ ನಡೆಸ್ತದೆ. ಯಾಕಂದ್ರೆ ಭೂಮಿಯಲ್ಲಿ ಎಲ್ಲವೂ ಅಳಿದು ಹೋಗ್ತದೆ, ವಾಕ್ಯ ಮಾತ್ರವೇ ಶಾಶ್ವತ ಅಂತೇಳಿ ಯೇಸು ತಿಳಿಸಿಕೊಟ್ಟಿದ್ದಾನೆ. ನಿತ್ಯತ್ವವಾಗಿ ಇರುವಂತದ್ದು ಆತನ ವಾಕ್ಯಗಳು ಮಾತ್ರ. ಈ ನಿತ್ಯ ಜೀವಕ್ಕೆ ನಡೆಸುವಂತದ್ದು ಯೇಸು ಸ್ವಾಮಿ ನಮಗಾಗಿ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟು ಬಂದಿರುವಂತ ಆತನ ಉದ್ದೇಶ ಎಲ್ಲ ನಿತ್ಯತ್ವಕ್ಕೆ ಸೇರಿಸಲ್ಪಡಬೇಕು ಎಂಬುದಾಗಿ. ಹಲ್ಲೆಲೂಯಾ. ಈ ಒಂದು ನಮ್ಮ ಜೀವಿತದ ಯಾತ್ರೆಯಲ್ಲಿ ಯಾವುದೋ ಒಂದು ಶೋಧನೆಗೆ ಒಳಗಾಗಿ, ಯಾವುದೋ ಒಂದು ಸೈತನ ಮೋಸಕ್ಕೆ, ಆತನ ಒಂದು ವಿಷಯಗಳಿಗೆ ಒಳಗಾಗಿ ನಿಮ್ಮ ಜೀವಿತಗಳನ್ನ ನಾಶ ಮಾಡಿಕೊಳ್ಬಾರ್ದು. ನಿಮ್ಮ ನಂಬಿಕೆಯನ್ನು ನೀವು ಕಳ್ಕೊಳ್ಬಾರ್ದು. ನಿಮ್ಮ ಮೇಲೆ ವಿಶೇಷವಾದ ದೇವರ ಪ್ರತಿಯೊಬ್ಬರ ಮೇಲೆ ಆತನ ಉದ್ದೇಶ ಇದೆ, ಆತನ ಕರೆ ಇದೆ, ಆತನ ಪ್ರಣಾಳಿಕೆ ಇದೆ, ವಾಗ್ದಾನಗಳಿದೆ. ಅದೆಲ್ಲ ನೀವು ನಂಬಿಕೆಯಿಂದ ಹೊಂದಿಕೊಳ್ಳುವವರಾಗಿದ್ದೀರಿ. ಅದೆಲ್ಲ ವಾಕ್ಯದ ಮೂಲಕವೇ ಬರುವಂತದ್ದಾಗಿದೆ. ನಿಮಗೆ ಇರುವಂತ ಪರಿಸ್ಥಿತಿಗಳು ಏನೇ ಬರಬಹುದು, ಅದು ಶೋಧನೆಗಳು ಏನೇ ಇರಬಹುದು, ಅದನ್ನ ನೀವು ಜಯಿಸಲೇಬೇಕು. ಹಲ್ಲೆಲೂಯಾ. ಜಯಿಸದೆ ಹೊರತು ಯಾರು ಜೀವವೆಂಬ ಜಯಮಾಲೆಯನ್ನು ಹೊಂದಿಕೊಳ್ಳಕ್ಕೆ ಆಗಲ್ಲಂತೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಈ ಒಂದು ಶಿಷ್ಯರ ಕಾಲದಲ್ಲಿ ನೋಡ್ರಿ,
ಸೇವಕ ಸ್ತೇಫೇನನು ಅದರ ನಿಮಿತ್ತ ಸತ್ತು ಹೋದಾಗ ಈ ಸಿಂಹಾಸನವನ್ನ ಬಿಟ್ಟು ಎದ್ದು ನಿಂತಂತೆ. ಹಲ್ಲೆಲೂಯಾ. ಆತನು ಅವನನ್ನ ಸ್ವಾಗತ ಮಾಡಿಕೊಳ್ತಾ ಇದ್ದಾನೆ. ಸುವಾರ್ತೆ ನಿಮಿತ್ತವಾಗಿ ಸೇವಕರುಗಳ ಪ್ರಾಣ ಹೋಗಿದೆ, ಆದರೆ ನಂಬಿಕೆಯನ್ನು ಬಿಟ್ಟು ಕೊಡ್ಲಿಲ್ಲ. ಸುವಾರ್ತೆ ನಿಮಿತ್ತ ಆಸ್ತಿಯನ್ನು ಕಳ್ಕೊಂಡಿದ್ದಾರೆ, ನಂಬಿಕೆಯನ್ನು ಬಿಟ್ಟುಕೊಡ್ಲಿಲ್ಲ. ಸುವಾರ್ತೆ ನಿಮಿತ್ತ ಅವರು ವ್ಯಕ್ತಿಗಳನ್ನ ಬಿಟ್ಟುಕೊಂಡಿದ್ದಾರೆ, ಆದ್ರೆ ಅವ್ರ ನಂಬಿಕೆಯನ್ನು ಬಿಟ್ಟುಕೊಡ್ಲಿಲ್ಲ. ಹಲ್ಲೆಲೂಯಾ. ಇವತ್ತು ಯೇಸು ಸ್ವಾಮಿ ಅದಕ್ಕೆ ಹೇಳ್ತಾನೆ, ನಿಮಗೆ ಏನಾದ್ರೂ ಬಿಟ್ಟು ಕೊಟ್ರೆ ಎರಡೇ ವಿಷಯ ತಲೆಯಲ್ಲಿ ಇಟ್ಕೊಳ್ರಿ, ನನ್ನ ನಿಮಿತ್ತವಾಗಿ, ಸುವಾರ್ತೆ ನಿಮಿತ್ತವಾಗಿ. ಹಲ್ಲೆಲೂಯಾ. ಏನೆಲ್ಲ ಬಿಟ್ಟು ಕೊಡ್ತೀರೋ ಅದಕ್ಕೆ ಮಾತ್ರ ರಿವಾರ್ಡ್ ಇದೆ. ನೀವೇನಾದ್ರೂ ಬಿಟ್ಟು ಕೊಡ್ತೀರಿ ಅಂದ್ರೆ ಅದಕ್ಕೆ ಬುನಾದಿ ಏಸು ಇರಬೇಕು, ವಾಕ್ಯ ಇರಬೇಕು. ಅದ್ರ ನಿಮಿತ್ತಲೇ ನಿಮಗೆ ಏನೆಲ್ಲ ಬಿಟ್ಟು ಕೊಡ್ತಾರೆ ಹೇಳ್ತಾನೆ, ತಂದೆ ತಾಯಿ ಅಣ್ಣ ತಮ್ಮ ಏನೇ ಬಂಧು ಬಳಗ ಏನಾಗಿರ್ಬೋದು ಅದು 100ರಷ್ಟು ಕೊಡ್ತೀನಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ನೀವು ಬಿಟ್ಟು ಬಿಡುವಂತ ಸಂಗತಿಯಲ್ಲಿ ಏಸು ಇರಬೇಕು. ಯೇಸುವಿನ ನಿಮಿತ್ತ ನೀವು ಏನು ಬಿಟ್ಕೊಳ್ಳೋಕ್ಕೂ ಕೂಡ ತಯಾರಾಗಿರ್ಬೇಕ್ರಿ. ಹಲ್ಲೆಲೂಯಾ. ನೋಡಿ, ಯೇಸು ಸ್ವಾಮಿ ನೀವು ಏನು ಪಡ್ಕೊಳ್ಬೇಕಂತ ಹೇಳಿ ಎಷ್ಟು ಬೋಧನೆ ಮಾಡಿದಾನೋ, ನನ್ನ ನಿಮಿತ್ತ ಏನೆಲ್ಲ ಬಿಟ್ಟು ಕೊಡ್ಬೇಕಂತ ಕೂಡ ಅದಕ್ಕಿಂತ ಹೆಚ್ಚು ಪ್ರಸಂಗ ಮಾಡಿದ್ದಾನೆ. ಹಲ್ಲೆಲೂಯಾ. ಅಂದ್ರೆ ತ್ಯಾಗ ಹೊಂದಿಕೊಳ್ಳುವುದರಲ್ಲಿ ಅಲ್ಲ, ಬಿಟ್ಟು ಕೊಡುವುದರಲ್ಲಿ ಇದೆ. ಸಾಕ್ಷಿಯಾಗಿ ನಿಲ್ಲುವಂಥದ್ದು ನಂಬಿಕೆಯಲ್ಲಿ ಬರ್ತದೆ, ಪರಿಶೋಧಿಸಲ್ಪಡ್ತದೆ. ಅವಾಗ ಏನೆಲ್ಲ ಬಿಟ್ಟು ಬಿಡಬೇಕೋ ಆ ಬಿಟ್ಟು ಹೋದಾಗ್ಲೇ ನಾವು ಸಾಕ್ಷೀಕರಿಸಲ್ಪಡಬೇಕಾಗ್ತದೆ. ಹಲ್ಲೆಲೂಯಾ. ಶೋಧನೆಯ ಕಾಲ ಪ್ರತಿಯೊಬ್ಬರ ವಿಶ್ವಾಸಿಯಲ್ಲಿ ಸಹಜವಾಗಿ ಬರ್ತದೆ, ಆದರೆ ಅದಕ್ಕೆ ನೀವು ಒಳಗಾಗಬಾರದು. ಅದನ್ನು ನೀವು ಜಯಿಸುವವರಾಗಿರಬೇಕು. ಯಾವುದರ ಮೂಲಕ? ಪರಿಶುದ್ಧತೆಯಲ್ಲಿ ಇದ್ದುಕೊಂಡು ದೇವರ ವಾಕ್ಯದ ಮೂಲಕವೇ ನೀವು ಜಯಿಸುವವರಾಗಿರುತ್ತೀರಿ. ಆಮೆನ್. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ದೇವರಿಗೆ ಮಹಿಮೆ ಉಂಟಾಗಲಿ.